ಆ ದಿನ ಮಳೆಯು ಬರುತ್ತಿತ್ತು. ಮನೆಯ ಬಾಗಿಲ ಮುಂದೆ ನಿಂತಿದ್ದಳು ನಂದಿನಿ. ಕೈಯಲ್ಲಿ ಒಂದು ಸಣ್ಣ ಬ್ಯಾಗ್, ಹೃದಯದಲ್ಲಿ 1000 ಪ್ರಶ್ನೆಗಳು. ಆ ಮನೆಯೊಳಗೆ ಅವಳ ಎಲ್ಲ ಕನಸುಗಳು ಸತ್ತಿದ್ದವು. ಆ ಮನೆಯ ಹೊರಗೆ ಅವಳ ಹೊಸ ಜೀವನವು ಕಾದಿತ್ತು. ಆ ದಿನ ಅವಳು ಭಾರವಾದ ಮನಸ್ಸಿನೊಂದಿಗೆ ಮನೆಯನ್ನು ಬಿಟ್ಟು ಹೊರಟು ಹೋದಳು. ಆದರೆ ಹೋಗುವುದಾದರೂ ಎಲ್ಲಿಗೆ? ಯಾರ ಬಳಿ ಹೋಗಲಿ? ಏನನ್ನು ಹೇಳಲಿ? ಈ ಒಂಟಿ ಹುಡುಗಿಯ ಮನಸ್ಸನ್ನು ಪ್ರಪಂಚ ಅರಿಯುವುದೇ? ಈ ರೀತಿಯಾಗಿ 1000 ಪ್ರಶ್ನೆಗಳು ನಂದಿನಿಯ ಮನಸ್ಸಲ್ಲಿ ಮೂಡಿದವು. ನಂದಿನಿಯು ಓದಿನಲ್ಲಿ ತುಂಬ ಅರಿತವಳಾಗಿದ್ದಳು. ಅವಳ ಒಂದು ದೊಡ್ಡ ಕನಸು ಎಂದರೆ ಕಂಪನಿಯಲ್ಲಿ ಒಂದು ಕೆಲಸ ಮಾಡಬೇಕು ಎಂಬುದು. ಆದರೆ ಮದುವೆಯ ನಂತರ ಆತಳ ಗಂಡ, ಹೆಂಗಸಿಗೆ ಇಷ್ಟು ಓದು ಬೇಕಾ? ಮನೆ ನೋಡ್ಕೋ, ಅದೇ ಸಾಕು ಎಂದು ಅವಳ ಕನಸುಗಳನ್ನು ದಿನದಿನಕ್ಕೂ ಚಿಕ್ಕದಾಗಿಸುತ್ತಿದ್ದನು. ಅವಳು ಮಾತನಾಡುತ್ತಿರಲಿಲ್ಲ, ಎದುರು ಉತ್ತರ ನೀಡುತ್ತಿರಲಿಲ್ಲ, ಆದರೆ ಒಳಗೆ ಒಳಗೆ ಮುರಿದು ಹೋಗುತ್ತಿದ್ದಳು. ಹೀಗೆ ಒಂದು ದಿನ ಅವಳು ತನ್ನ ಹಳೆಯ ಡೈರಿಯನ್ನು ತೆರೆದಳು. ಅಲ್ಲಿ ಒಂದು ಸಾಲು ಬರೆದಿತ್ತು: ನಾನು ಒಮ್ಮೆ ನನ್ನ ಕಾಲ ಮೇಲೆ ನಿಂತುಕೊಳ್ಳುತ್ತೇನೆ. ಆ ಸಾಲನ್ನು ನೋಡಿ ಅವಳ ಕಣ್ಣು ತುಂಬಿ ಬಂತು. ಅದೇ ಸಾಲುಗಳು ಅವಳಿಗೆ ಛಲವನ್ನು ನೀಡಿತ್ತು. ಆ ರಾತ್ರಿ ಅವಳು ಕೊನೆಯ ನಿರ್ಧಾರ ಮಾಡಿಕೊಂಡು ಮನೆಯನ್ನು ಬಿಟ್ಟು ಹೊರಟು ಬಂದಳು. ನಂದಿನಿಯು ಮನೆ ಬಿಟ್ಟ ಮೊದಲನೇ ದಿನ ಆಕೆಗೆ ಯಾರೂ ಸಹಾಯಕ್ಕೆ ಮುಂದಾಗಲಿಲ್ಲ. ಆಕೆಯ ಯಾವ ಸ್ನೇಹಿತರು ಅವಳ ಸಹಾಯಕ್ಕೆ ಮುಂದಾಗಲಿಲ್ಲ. ಆದರೆ ಆಕೆಯ ಒಬ್ಬ ಸ್ನೇಹಿತ ನಂದಿನಿ ಸಹಾಯಕ್ಕೆ ನೆರವಾದನು. ಅವನು ಹಾಸ್ಟೆಲ್ನಲ್ಲಿ ಒಪ್ಪಿಸಿ ವಾರ್ಡನ್ ಹತ್ರ ಮಾತಾಡಿ ಆಕೆಗೆ ರೂಮ್ನ ವ್ಯವಸ್ಥೆಯನ್ನು ಮಾಡಿದನು. ನಂದಿನಿಯು ಆ ಕೊಠಡಿಯಲ್ಲೇ ವಾಸವನ್ನು ಮಾಡಲು ಆರಂಭಿಸಿದಳು. ದಿನಾ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೆಲಸವನ್ನು ಹುಡುಕಲು ಶುರು ಮಾಡಿದಳು. ಆದರೆ ಎಲ್ಲಿಯೂ ಆಕೆಗೆ ಕೆಲಸ ಸಿಗುತ್ತಿರಲಿಲ್ಲ. ಒಮ್ಮೆ ಒಂದು ಕಂಪನಿಯ ಬಳಿ ಆಕೆಗೆ ಕೆಲಸ ಸಿಕ್ಕಿತು. ಆಕೆಯ ಮೊದಲನೇ ಸಂಬಳ ಬಂದು 8,000 ರೂಪಾಯಿ. ಅದನ್ನು ನೋಡಿ ನಂದಿನಿಯು ಅತ್ತಳು. ಆದರೆ ಅದು ದುಃಖದಿಂದ ಅಲ್ಲ, ಹೆಮ್ಮೆಯಿಂದ. ಇದು ಅವಳು ದುಡಿದ ಮೊದಲನೆಯ ಸಂಬಳವಾಗಿತ್ತು. ಹೀಗಾಗಿ ಅವಳ ಕಣ್ಣಿನಲ್ಲಿ ಆನಂದ ಬಾಷ್ಪವು ತುಂಬಿ ಹರಿದಿತ್ತು. ಹೀಗೆಯೂ ನಂದಿನಿಯು ಕೆಲವು ತಿಂಗಳುಗಳ ಕಾಲ ಕೆಲಸವನ್ನು ಮಾಡುತ್ತಾ ಮತ್ತೆ ತನ್ನ ವಿದ್ಯಾಭ್ಯಾಸವನ್ನು ಆರಂಭಿಸಿದಳು. ಅವಳು ಕಷ್ಟಪಟ್ಟು ಬಹಳ ನಿಷ್ಠೆಯಿಂದ ತನ್ನ ಕೋರ್ಸ್ಗಳನ್ನು ಮುಗಿಸಿದಳು. ಅವಳು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೇ ಅವಳಿಗೆ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿತು. ಆದರೆ ವಿಪರ್ಯಾಸ ಏನೆಂದರೆ ಆಕೆಯು ಮ್ಯಾನೇಜರ್ ಆಗಿ ಬಂದ ಕೆಲಸದಲ್ಲೇ ಆಕೆಯ ಗಂಡನು PA ಆಗಿ ಅವಳ ಅಸಿಸ್ಟೆಂಟ್ ಕೆಲಸವನ್ನು ಮಾಡುತ್ತಿದ್ದನು. ಅವನ ಕಣ್ಣಿನಲ್ಲಿ ಪಶ್ಚಾತ್ತಾಪ ಮೂಡಿತ್ತು. ಆದರೆ ನಂದಿನಿಯು ತನ್ನ ಸ್ವಾಭಿಮಾನದಿಂದ ಗೆದ್ದು ತೋರಿಸಿದಳು ಆತನ ಮುಂದೆ. ಹೆಣ್ಣು ಯಾವ ಕೆಲಸವನ್ನು ಮನಸ್ಸಿಟ್ಟು ಮಾಡಿದರೆ ಅದರಲ್ಲಿ ಯಶಸ್ಸು ಗಳಿಸುತ್ತಾಳೆ ಎಂಬುದು ಆಕೆಯ ಮನಸ್ಸಿನಲ್ಲಿ ಯಾವಾಗಲೂ ನೆಲೆಸಿತ್ತು.